ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಡೇಟ್ ಎಷ್ಟು? 2 ಆಗಸ್ಟ್. 2 ಆಗಸ್ಟ್ ರ್ಯಾಂಡಮ್ ಸಂಡೇ ಇವತ್ತು. 1947 ಬೇಡ, ಟೈಮ್ ವೇಸ್ಟ್ ಆಗುತ್ತೆ. ಇರಲಿ ಟೈಮ್ ಪಾಸ್ ಮಾಡಬೇಡ. ಮತ್ತೆ ಬೆಳಗ್ಗೆ ಎದ್ವಿ, ಇವನು ಬೆಟ್ಟಕ್ಕೆ ಹೋಗೋಣ ಅಂತಂದ, ಕೆಂಪೇಗೌಡ ಫೋರ್ಟ್ಗೆ ಹೋಗೋಣ ಅಂತಂದ. ಅಲ್ಲ, ಅವನಂದಿಲ್ಲ, ಅವ್ನು ಬೆಟ್ಟಕ್ಕೆ ಹೋಗೋಣ ಅಂತಂದ. ನಾನು ಆ್ಯಕ್ಚುಲಿಯಿಂದ ಕೆಂಪೇಗೌಡ ಫೋರ್ಟ್ಗೆ ಹೋಗೋಣ ಅಂತ, ಕೈವಾರ ಬೆಟ್ಟಕ್ಕೆ ಹೋಗಬೇಕು ಅಂತ. ಕೈವಾರ ಬೆಟ್ಟ, ಕೆಂಪೇಗೌಡ ಫೋರ್ಟ್ ನೋಡಬೇಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗೋಗಿದೆ, ಅದಕ್ಕೆ ಹೋಗಲೇಬೇಕು ಅಮ್ಮನ ಅಂತೇಳ್ಬಿಟ್ಟು ಕರ್ಕೊಂಬಂದ್ವಿ. ಬೆಳಗ್ಗೆ ಎದ್ದೆ ಬಂದ್ವಿ, ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ಬಂದು ಇಲ್ಲಿ ಕೈವಾರ ಸ್ಟಾರ್ಟಿಂಗ್ ಪಾಯಿಂಟ್, ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಪಾರ್ಕ್ ಇದೆ. ಪಾರ್ಕ್ ಹತ್ರ ಗೇಟ್ ಹಾಕ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲ. ನಮ್ಮ ಬಂದಲ್ಲಿ ಕೇಳಿದ ಗೂಗಲ್ ಮ್ಯಾಪ್ಸಲ್ಲಿ 5:30 ಓಪನ್ ಅಂತಿತ್ತು. ಓಪನ್ ಮಾಡಿಲ್ಲ ಅವರು. ಸೊ ಫುಲ್ ಟೆನ್ಷನಲ್ಲಿ ಅಲ್ಲಿ ಒಬ್ಬರು ಆಂಟಿ ಇದ್ದರು. ಆಂಟಿ ನೋಡ್ಬಿಟ್ಟು, ಅಂಗಡಿಯವರು ಆಂಟಿ ನೋಡ್ಬಿಟ್ಟು ಕೇಳಿದ್ರೆ, ಏನೋ ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಇತ್ತು. ಅವರು ಸಿಕ್ಕಾಪಟ್ಟೆ ಉಡ್ಸ್ಬಿಟ್ರು. ನಮಗೆ ಬೇಜಾರಾಗೋಯ್ತು. ಸಂಡೇ ಬಂದಿದ್ದೀವಿ, ಅಷ್ಟು ಕಷ್ಟಪಟ್ಟು ಬೆಳಗ್ಗೆ ಎದ್ದೆಲ್ಲ ಬಂದಿದ್ದೀವಿ. ಆಂಟಿ ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ, ಯಾವಾಗಾದರೆ ಅವಾಗ ಓಪನ್ ಮಾಡ್ತಾರೆ ಅಂತೆಲ್ಲ ಅಂದ್ಬಿಟ್ರು. ಬೇಜಾರಾಗೋಯ್ತು ನಮಗೆ. ಸರಿ, ಇನ್ನು ಏನು ಮಾಡೋಣ ಅಂತಂಗೆ ಯೋಚನೆ ಮಾಡ್ತಾಯಿದ್ರೆ, ಇವನು ಝೂಮ್ ಹಾಕಿದ್ವಿ, ಇವನಿದಾನಲ್ಲ, ಇವನು ಕಾಡಲ್ಲಿ ಹತ್ಕೊಂಡು ಹೋಗೋಣ ಅಂತಾನೆ. ಕಾಡಲ್ಲಿ ಚಿರತೆ ಹುಲಿ ಎಲ್ಲ ಬರುತ್ತೆ ಅಂತ ಭಯ ನಮಗೆ. ಬೇಡ ಅಮ್ಮನ್, ರಿಸ್ಕ್ ಬೇಡ, ಕಾಡಲ್ಲೆಲ್ಲ ಬೇಡ ಅಂತ ನಾನು. ಸರಿ, ಹಂಗೆ ನಡ್ಕೊಂಡು ಹಿಂಗೆ ಬಂದ್ವಿ. ಪಾರ್ಕ್ ಗೇಟ್ ಇದು, ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಗೇಟಿಂದ ಹಿಂಗೆ ನಡ್ಕೊಂಡ್ಬಂದ್ವಿ. ಇಲ್ಲಿ ಸೈಡಲ್ಲಿ ಕಾಂಪೌಂಡ್ ಬಿದ್ದೋಗೈತೆ. ಕಾಂಪೌಂಡ್ ಇದೆ, ಸ್ವಲ್ಪ ಬಿದ್ದೋಗಿದೆ. ಕಾಂಪೌಂಡ್ ಬಿದ್ದೋಗಿದ್ದು ನೋಡ್ಬಿಟ್ಟು ಇವನು ಧ್ರುವ, ಅಲ್ಲಿ ವಿಡಿಯೋ ಮಾಡ್ತಾನಲ್ಲ ಅವನು ಧ್ರುವ, ಅವನು ಏನು ಮಾಡ್ದ, ಕಾಂಪೌಂಡ್ ಓಪನ್ ಬಿದ್ದೋಗಿದ್ದು ನೋಡ್ಬಿಟ್ಟು ಟೆಂಪ್ಟ್ ಆಗೋದು. ಅವನು, ಅಣ್ಣ ಓಪನ್ ಇದೆ, ಹೋಗೋಣ ಅಣ್ಣ, ಯಾರನ್ನ ಕೇಳಬೇಕು, ನಾವು ಯಾಕೆ ಕೇಳಬೇಕು ಅಂತ ಹೇಳ್ಬಿಟ್ಟು ಅವನೇ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಅವನು ಒಳಗೋಗ್ಬಿಟ್ಟು ಒಳಗೆ ದೂರ್ಬಿಟ್ಟು ಅಲ್ಲಿ ತಂತಿ ಬೇಲಿ ಹಾಕಿದ್ದಾರೆ. ತಂತಿ ಬೇಲಿಯಲ್ಲಿ ದೂರ್ಬಿಟ್ಟು ಹೊಟ್ಟೋದ ಹಿಂಗೆ ಸೈಡ್ಗೆ. ಆಮೇಲೆ ಇವನೇ ಹೊಟ್ಟೋದ, ನಾನೇ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ದೂರಿದೆ. ಇಡಿಸ್ತಾ ಇಲ್ಲ, ನಾನು ದಪ್ಪ ಇದ್ದೀನಿ, ನಾನು ಇಡಿಸ್ತಾ ಇಲ್ಲ. ಅವ್ನು ಸಣ್ಣ ಇದನ್ನು ದೂರ್ಬಿಟ್ಟವನೇ. ದಪ್ಪ ಇದ್ದೀನಿ, ಇನ್ಮೇಲೆ ಸಣ್ಣ ಆಗಬೇಕು ಅಂತ ಅಂದ್ಕೊಂಡು ರೆಸಲ್ಯೂಷನ್ ಮಾಡಿದೆ ನಾನು ನ್ಯೂ ಇಯರ್ಗೆ, ಅಂದರೆ ನೆಕ್ಸ್ಟ್ 27ಗೆ. ಅದು ತಂತಿ ನಾಗಿಲ್ಸ್ಬಿಟ್ಟು ಇರೋ ನಾನು ಹೇಳ್ತೀನಿ. ಆಮೇಲೆ ಏನೋ ಒಂದು ಐಡಿಯಾ ಮಾಡಬೇಕಲ್ಲ, ಒಳಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ತಂತಿ ಬೇಲಿ ಹಾಕಿದ್ರಲ್ಲ, ಅದನ್ನು ಸ್ವಲ್ಪ ಹಿಂಗೆ ಹಾಕಿಸ್ಬಿಟ್ಟು ದೂರ್ಬಿಟ್ಟೆ ನಾನು ದೂರದೆ. ಇವನು ದೂರ್ಬೇಕಲ್ವ, ಇವನು ದೂರಕ್ಕೆ ನಾನು ಅಲ್ಲಿಸಿದೆ, ಇವನು ದೂರ್ದ. ಆಮೇಲೆ ಒಳಗೆ ಬಂದ್ವಿ. ಒಳಗೆ ಈ ಕಡೆ ಇಲ್ಲಿ ಗೇಟು, ಇಲ್ಲಿ ದೂರಿದ್ದೀವಿ, ದೂರ್ಬಿಟ್ಟು ಹಿಂಗೆ ದಾರಿ ಆಯಿತಾ. ಇಲ್ಲಿ ಸೆಕ್ಯೂರಿಟಿ ಆಫೀಸ್ ಮುಂದೆ CC ಕ್ಯಾಮ್ರಾ ಮುಂದೆ ಬಂದಿಲ್ಲ, ನೆನಪಿರಲಿ ಇದು ಆಯಿತಾ. ಹಿಂಗೆ ಬಂದು ದೂರ್ಬಿಟ್ಟು ಹಿಂಗೆ ಹೋಗ್ಬೇಕಾದ್ರೆ ಗೇಟ್ ಮುಂದೆಯಿಂದ ಕಾಣಿಸುತ್ತೆ. ಆ ಆಂಟಿ ನೋಡ್ಬಿಟ್ರು. ಆಂಟಿ ಏ ಅಪ್ಪಯ್ಯ ಅಂದರು. ನಾವು ನಿಂತ್ಕೊಳ್ಳಿಲ್ಲ, ಹೋಗ್ತಾ ಇದ್ವಿ. ಕೇಳಿಸ್ದಿರೋ ಹೊಟ್ಟೋಗ್ತಾ ಇದ್ವಿ. ಒಂದು 100-200 ಮೀಟ್ರ್ ಹೋದ್ಮೇಲೆ ಆಂಟಿ ಫೋನ್ ಮಾಡಿಬಿಟ್ಟವ್ರೆ ಸೆಕ್ಯೂರಿಟಿಗೆ, ಎಬ್ಬಿಸ್ಬಿಟ್ಟವ್ರೆ. ಯಾರೋ 3 ಹುಡುಗರು ಹೊಟ್ಟೋಗಾರೆ ಒಳಗೆ ಅಂತೇಳ್ಬಿಟ್ಟು ಎಬ್ಬಿಸ್ಬಿಟ್ಟು ಫೋನ್ ಮಾಡಿ ಕಳಿಸ್ಬಿಟ್ಟವ್ರು ಅವ್ರಿಗೆ. ಅಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಒಂದು ಕಾಂಪೌಂಡ್ ಇತ್ತು ಆಚೆ, ಇನ್ನೊಂದು ನೆಕ್ಸ್ಟ್ ಬೇರೆ ಸೈಡ್ ಕಾಂಪೌಂಡು. ಅಲ್ಲಿ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಅಲ್ಲಿಂದನೇ ಒಳಗೆ ಬರ್ಬೋದು, ಅಲ್ಲಿಂದನೇ ಹೊರಗೆ ಹೋಗ್ಬೋದು. ಏನಾಗಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ. ಕಾಂಪೌಂಡಿಂದ ಅಮ್ಮನ ಮೇಲೆ ಹೋಗ್ಬಿಟ್ಟು ವಾಪಸ್ ಬರೋವಾಗ ಗೇಟಿಂದ ಹೋದರೆ ಇಟ್ಕೊಂಡ್ಬಿಡ್ತಾರೆ. ಇಲ್ಲಿಂದನೇ ದೂರ್ಬಿಟ್ಟು ಆಚೆ ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಗಾಡಿ ಬಂತು. ಗಾಡಿ ಹೋಗಿ ನೋಡ್ಬಿಟ್ಟು, ಅಲ್ಲಿವರೆಗೂ ಟೈಮ್ ಇಲ್ಲ, ಇವಾಗ ಎಸ್ಕೇಪ್ ಆಗ್ಬೇಕಂತ ಹೇಳ್ಬಿಟ್ಟು ಹಂಗೆ ಆಚೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಡು ಅಲ್ಲಿ ಹುಲ್ಕಿಲ್ತಾ ಕೂತ್ಕೊಂಡಿದ್ವಿ. ಹುಲ್ಕಿಲ್ತಾ ಕೂತ್ಕೊಂಡಿದ್ರೆ ಬಂದ್ಬಿಟ್ಟವ್ರೆ ನೋಡ್ಬಿಟ್ಟು, ಪೈಪ್ಗೆ ತೂತ್ ಅನ್ನಕ್ಕಿದೆ ಅಂತ ನೋಡ್ತಿದ್ದಾರೆ. ಪೈಪ್ಗೆ ತೂತ್ ಅನ್ನಕ್ಕೈತೆ ಅಂತ ಇಲ್ಲಿ ಆಚೆ ಬಂದ್ಬಿಟ್ಟೆ ಅಲ್ವಾ. ಅಲ್ಲಿ ಅಂಕಲ್ ಅವ್ರು ಬಂದ್ಬಿಟ್ಟು, ಅವರು ಸೆಕ್ಯೂರಿಟಿ ಅವ್ರು ಬಂದ್ಬಿಟ್ಟು ನೋಡ್ಬಿಟ್ರು ನಮ್ಮನ್ನು. ನೋಡ್ಬಿಟ್ಟು ನಾವು ಬಚ್ಚಿಟ್ಕೊಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ. ನೋಡ್ಬಿಟ್ಟು ಅಪ್ಪಿ ನೀವೇನೋ ಮೇಲೆ ಒಳಗೆ ಬಂದು ನೀವೇನೋ ಅಂತ ಕೇಳ್ತಾರೆ. ನಾವು ಇಲ್ಲಿ ತಿರ್ಗೋದು ಬೇಡ, ಹಂಗೆ ಇದು ಬೇಡ, ಹೊಟ್ಟೋಗ್ತಾರೆ ಅಂತ ನಾವು. ಇಲ್ಲ ಅವರು ಬಂದ್ರೆ ಇಲ್ಲಿ ಬೆಂಗಳೂರಿಂದ ಬಂದು ಎಲ್ಲ ಮಾಡ್ತೀರಾ ಇಲ್ಲ ಅಂತೆಲ್ಲ ಅಂತವ್ರು. ಇಲ್ಲ ನಾವು ಅಷ್ಟು ಕರೀತಾರೆ, ತಿಳ್ತಾ ಇಲ್ಲ ನಾವು. ಹಂಗೆ ನಿಂತ್ಕೊಂಡಿದ್ದೀವಿ. ಅವನು ಇಷ್ಟುದ್ದ ಮಾತಾಡ್ದ ಸೆಕ್ಯೂರಿಟಿ. ಮಾತಾಡಿದ್ಮೇಲೆ ಮತ್ತೆ ಬಂದ್ರಲ್ಲಿ ಹುಡುಗ್ರ ಅಂತಿದ್ದಾನೆ. ನಾನು ಸರಿ ಏನೋ ಧೈರ್ಯ ಮಾಡಿಬಿಟ್ಟು ತಿರುಗ್ಬಿಟ್ಟು ಅಂಕಲ್ ಏನೂ ಗೊತ್ತಿಲ್ಲ ನನಗೆ. ಅಂಕಲ್ ಏನು ಅಂಕಲ್ ಅಂತಿದ್ದೀನಿ. ನೀವೇ ತಾನೇ ಒಳಗೆ ಬಂದಿದ್ದು, ನೀವೇ ತಾನೇ ಬೆಂಗಳೂರಿಂದ ಬಂದು. ಅಂಕಲ್ ಇಲ್ಲ ಅಂಕಲ್, ಇಲ್ಲಿ ಚಿಂತಾಮಣಿಯಿಂದ ಬಂದಿರೋ ಲೋಕಲ್ ಐಟ್ಸ್ ಅಂತಿದ್ದೀನಿ. ಚಿಂತಾಮಣಿಯಿಂದ ಎಲ್ಲಿ ID ಪ್ರೂಫ್ ತೋರಿಸೋ ಅಂತಾನೆ. ID ಪ್ರೂಫ್ ಇಟ್ಕೊಂಡು ಏನೋ ಮಾಡ್ತಾನ, ಮತ್ತು ಪೊಲೀಸ್ ಗೀಲೀಸ್ ಎಲ್ಲ ಅಂತ ಇದ್ದ ಅವನು.
ಸುಮ್ಮನೆ ಭಯ ಆಗೋಯ್ತು ನನಗೆ. ಅಂಕಲ್ ಹೋಗ್ಲಿ ಬಿಡಿ ಅಂಕಲ್, ಮೇಲೆ ಹೋಗಿಲ್ಲ, ವಾಪಸ್ ಬಂದ್ಬಿಟ್ಟಿದ್ದೀವಿ, ಬಿಟ್ಬಿಡಿ ಅಂಕಲ್ ಅಂತ ಇದ್ದೀರಿ. ಅಂಕಲ್ ಏಯ್ ಒಳಗೆ ಹೆಂಗೋ ಬಂದ್ರಿ ನೀವು, ಒಳಗೆ ಯಾಕೋ ಬಂದ್ರಿ ನೀವು ಅಂತ ಅಂಕಲ್. ನಮಗೆ ಕನ್ಫ್ಯೂಸ್, ಫುಲ್ಲು ಮೈಯೆಲ್ಲ ಬಿಸಿ ಹೋಗ್ತಾಯಿದೆ ನನಗೆ. ಅಲ್ಲೇ ಕುತ್ಕೊಂಡ್ವಿ, ಏನೋ ಅನ್ನೋದೆಲ್ಲ ಅಂದ್ಬಿಟ್ಟು ನಾವು 3 ಜನ ನೋಡ್ಬಿಟ್ಟು ಅವ್ರೇನು ಅಂದ್ಕೊಂಡ್ರೆ, ಗಾಡಿಯಲ್ಲಂತೂ ಗಾಡಿಯೆಲ್ಲ ತಲೆಯಲ್ಲಿಲ್ಲ ಅವ್ರಿಗೆ. ಅಲ್ಲೊಂದು ಕಾರ್ ಇತ್ತು ಹೊಸದು. ಅವ್ರೇನು ಅಂದ್ಕೊಂಡ್ರೆ ಕಾರಲ್ಲಿ ಬಂದಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಕಾರ್ ಬ್ಲೋ ತೆಗಿತೀವಿ, ಕಾರ್ ಹತ್ರ ಬರಲೇಬೇಕು, ನೀವು ಸಿಕ್ಕಾಕೊಂತೀರ ಅಂತೆಲ್ಲ ಫುಲ್ಲು ಅವನು ಏನೋ ಜಂಬದಲ್ಲಿ ಸಿಕ್ಕಾಕೊಂತೀರ ಅಂತ ಹೇಳ್ಬಿಟ್ಟು ಓಟೋದ ಅವನು. ನಾವು ಏನು ಮಾಡಿದ್ವಿ ಇವತ್ತು ರ್ಯಾಂಡಮ್, ಏನಿದು ಸಂಡೇ ಯಾಕೆ ಈ ಥರ ಆಗ್ತದೆ, ನಾನು ಯಾವ ಕಡೆ ಇದ್ದೆ ಅಂತೆಲ್ಲ ಯೋಚನೆ ಮಾಡಿದೆ ನಾನು ಕೂತ್ಕೊಂಡಂತ. ಅವಾಗ ಹಿಂಗೆ ಅವಾಗ ಅನ್ನಿಸ್ತು, ಹಿಂಗೆ ರೋಲ್ ಆಗಿಬಿಟ್ಟು ಎದ್ಬಿಟ್ಟಿದ್ದೆ. ಇವ್ರು ನೋಡ್ಬಿಟ್ಟು ಇವ್ರು ಬಂದು ಬಾಗಿಲು ಮುಂದೆ ನಿಂತ್ಕೊಂಡ್ಬಿಟ್ಟವ್ರು ಇರೋ ಇಬ್ಬರು. ಈ ಭಯ ಹೋಗಿ ಎದ್ಬಿಟ್ಟೆ ನಾನು, ಅದಕ್ಕೆ ಈ ಥರ ಆಯಿತು ಇವತ್ತು. ಆಮೇಲೆ ಯೋಚನೆ ಮಾಡಿದ್ವಿ ಕೂತ್ಕೊಂಡು ಹಿಂಗೆ ಎಸ್ಕೇಪ್ ಆಗಬೇಕು, ಪ್ಲ್ಯಾನ್ಸ್ ಮಾಡಿದ್ವಿ. ಫಸ್ಟ್ ಪ್ಲ್ಯಾನ್ ಏನೋ ಮರ್ತೋಗಿದೆ. ಸೆಕೆಂಡ್ ಪ್ಲ್ಯಾನ್ ಇವನೇನೋ ಹೇಳ್ದ, ಅದು ಚೆನ್ನಾಗಿರಲಿಲ್ಲ ಪ್ಲ್ಯಾನು, ಸಿಕ್ಕಾಕೊಳ್ಳೋ ಪ್ಲ್ಯಾನ್ ಇತ್ತು. ಆಮೇಲೆ ಒಂದು ಪ್ಲ್ಯಾನ್ ಅಂದ್ಕೊಂಡ್ವಿ. ಧ್ರುವ ಇಲ್ಲಿ ನಿಂತ್ಕೊತಾನೆ, ನಾನು ಇವನು ಹೂಡಿ ತೆಗ್ಬಿಟ್ಟು ಹೋಗ್ಬಿಟ್ಟು, ಹೂಡಿ ಬೇರೆ ಶರ್ಟು ನೋಡಿರಲ್ಲ ನೆನಪಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗಾಡಿ ತೊಗೊಂಡ್ಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ನೆನಪಾಯ್ತು, ನಾನು ಸೆಕ್ಯೂರಿಟಿ ಫೇಸ್ ಟು ಫೇಸ್ ಮಾತಾಡಿದ್ದೆ. ಅವನು ಗ್ಯಾರಂಟಿ ಕೊಡ್ತಿದ್ದೆ, ಅದಕ್ಕೆ ಬೇಡ ಬಿಡು ಅಂತಂದ್ಬಿಟ್ಟು ಮತ್ತೆ ಇನ್ನೊಂದು ಐಡಿಯಾ ಮಾಡಿದ್ವಿ. ಏನಂದರೆ ಇವನೊಬ್ಬನೇ ಯಾರಾದರೂ ಬೇರೆಯವ್ರ ಹತ್ರ ಡ್ರಾಪ್ ಹಾಕ್ಸ್ಕೊಳ್ಳೋದು, ಇಲ್ಲಿ ಆ ಪಾರ್ಕಿಂದ ಸ್ವಲ್ಪ ಮುಂದೆಗೆ, ಆ ಕಡೆಯಿಂದ ಬಂದು ಗಾಡಿ ಎತ್ಕೊಂಡು ಬಂದುಬಿಡೋದು ಅಂತ ಐಡಿಯಾ. ಇಷ್ಟೆಲ್ಲ ಐಡಿಯಾ ಮಾಡಿಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ತೋಟಗಳಿಂದ ಬಂದು ರೋಡಿಗೆ ಕನೆಕ್ಟ್ ಆದ್ವಿ. ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಕಾರವ್ರು ಬಂದರು, ಅಲ್ಲಿ ಕಾರು ಫಸ್ಟು ನಮ್ಗಿಂತ ಮುಂಚೆ ಹೋಗ್ಬಿಟ್ಟವ್ರು ಮೇಲೆ. ಕಾರವ್ರು ಬಂದರು, ಅವರು ಅದೇ ರೂಟಿಂದನೇ ಬಂದರು, ಕಾಂಪೌಂಡಿಂದ ಎಗಿರ್ಕೊಂಡು ನಮ್ಮ ಥರನೇ ಐಡಿಯಾ ಮಾಡೋರು ಅವರು. ಅದೇ ಕಾಂಪೌಂಡಿಂದ ಎಗಿರ್ಕೊಂಡು ಬಂದಿದ್ದಾರೆ ಆಚೆ. ಅವನು ನಾವು ಮಾಡಿದ ಐಡಿಯಾನೇ ಮಾಡಿಬಿಟ್ಟು ಅಲ್ಲಿರೋ ಯಾರೋ ತಾತನಿಂದ TVS ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಕಾರ್ನ ಆನ್ ಮಾಡಿ ರಿವರ್ಸ್ ಎತ್ಕೊಂಡು ಬಂದವನೆ. ಬರೋವಾಗ ಸುಮ್ಮನೆ ಬಂದಿಲ್ಲ ಅಣ್ಣ, ಯಾರು ರೇಗಿಸ್ಬಿಟ್ಟು ಬಂದವನು ಅಲ್ಲಿ ಸೆಕ್ಯೂರಿಟಿ. ಹಿಂಗೆ ಅಂದ್ಬಿಟ್ಟು ಅವನಿಗೆ ತಿಗಾವ್ರದೋಗಿದೆ. ಅದೇ ಟೈಮ್ಗೆ ನಮ್ಮ ಊರಲ್ಲಿ ಪರಿಚಯ ಏನೋ ಬಂದ, ಚಿಂತಾಮಣಿಯಿಂದ ಬಂದ. ಅವನು ನೀವೇನು ಇಲ್ಲಿ ರೋಡ್ ಮೇಲೆ ಏನು ಮಾಡ್ತಾಯಿದ್ದೀರಾ ಅಂತ ಅವ್ನು ಕೇಳ್ತಾನೆ. ನಾವು ಅಣ್ಣ ಹಿಂಗೆ ಸ್ವಲ್ಪ ಗಾಡಿಯಲ್ಲಿದೆ, ಅಲ್ಲಿ ಡ್ರಾಪ್ ಹಾಕಿದ್ರೆ ಹಿಂಗೆ ಎತ್ಕೊಂಡ್ಬಂದ್ಬಿಡ್ತೀವಿ. ಅದೇ ಟೈಮ್ಗೆ ಇವನು ಗಾಡಿ ಎತ್ಕೊಂಡು ಅಲ್ಲಿ ಹೋಗಿದ್ದೆ. ಇವನು ಹೋಗಿದ ತಕ್ಷಣ ಸಿಕ್ಕಾಕೊಂಡ್ಬಿಟ್ಟು, ಅವ್ನು ಗುರ್ತಿರೋದಿಲ್ಲ ಪಾಪ ಇವನು ನಾನೇ ಮೇಲೋಗಿದ್ದು ನಾನೇ ಅಂದ್ಕೊಂಡು ಹೋಗೋರೆ ಅವರು. ಸರಿ ಬಾರಪ್ಪ ಸಿಕ್ಕಾಕೊಂಡಿದ್ದ ಸರಿಯಾಗಿ, ಬಾ ಆಧಾರ್ ಕಾರ್ಡ್ ತೆಗಿ ಫೋಟೋ ತಗೋತೀನಿ ಅಂತ ಹೇಳ್ಬಿಟ್ಟು ತಗೊಂಡು ಆಧಾರ್ ಕಾರ್ಡ್ ನೀಟಾಗಿ ಕೈ ಹಿಡಿದ್ಬಿಟ್ಟು ಫೋಟೋ ತೆಗೆಸ್ಕೊಂಡೇನು. ಆಮೇಲೆ ಅವರು ಕಾರವರು, ನೀವು ಎಲ್ಲ ಫ್ರೆಂಡ್ಸ್ ತಾನೆ, ನೀವು ಬೆಂಗಳೂರಿಂದ ಬರ್ತೀರಾ, ಮೇಲೆ ಹೋಗ್ಬಿಟ್ಟು ಸಿಗರೇಟು ಎಣ್ಣೆ ಎಲ್ಲ ಹೊಡಿತೀರಾ ನೀವು ಅಂತ ಹೇಳ್ಬಿಟ್ಟು ಪಾಪ ಅವರು ಕೇಳೋರು. ಇಲ್ಲ ಕಾರವ್ರು ನಮ್ಗೆ ಗೊತ್ತಿಲ್ಲ, ಅವ್ರು ಯಾರೋ ಬೇರೆಯವರು, ಪೋಲಿ ನನ್ನ ಮಕ್ಕಳು, ಚಪ್ರಿಯವರು, ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಆ ಥರ ಅಲ್ಲ, ಒಳ್ಳೆಯವ್ರು ನಾವು, ಇಲ್ಲೇ ನಾವು ತುಳ್ನೂರವರು. ಓ ತುಳ್ನೂರು ಬಿಡಿ ಈ ಕೆಲಸನ ಮಾಡೋದು ಅಂತ ಅವ್ರು. ತುಳ್ನೂರು ಅಂತ ಸ್ಪೆಲ್ಲಿಂಗ್ ಹೇಳ್ತೀನಿ ಆಮೇಲೆ. ತುಳ್ನೂರವರು, ಅವನು ಸೆಕ್ಯೂರಿಟಿ ತುಳ್ನೂರಂತೆ. ತುಳ್ನೂರವ್ರು ಆಗ್ಬಿಟ್ಟು ಈ ಥರ ಮಾಡೋದಂತ. ಯಾಕೆ ತುಳ್ನೂರವ್ರು ಮಾಡಬಾರ್ದು, ಐ ವಿಲ್ ಪ್ರೂವ್ ದೆಮ್ ಈ ಥರ ಕೆಲಸ ಮಾಡಿ. ಆಮೇಲೆ ಎಲ್ಲ ಆಗಿದೆ, ಗಾಡಿ ತೊಗೊಂಡು ಬಂದ, ಕಷ್ಟಪಟ್ಟು ಗಾಡಿ ತೊಗೊಂಡ್ಬಂದರೆ ವಾಪಸ್ ಮತ್ತೆ ನಮಗೆ ಹೆಂಗಂದರೆ ನಾವು ಹೆಂಗೆ ಹೋಗಿದ್ವು ಹಂಗೆ ಎದ್ರಲ್ಲ ನಾವು, ಹಂಗೆ ಹೆಂಗೆ ಹೋಗಿದ್ವು ಪಾರ್ಕ್ ಮುಂದೆಯಿಂದನೇ ಮತ್ತೆ ಹೋದ್ವಿ. ಹಿಂಗೆ ಅಲ್ಲಿ ಯಾರು ಇರಲಿಲ್ಲ, ಅಲ್ಲಿ ಯಾರು ಇರಲಿಲ್ಲ ಅವಾಗ. ನಾವು ಫುಲ್ ಧೈರ್ಯದಲ್ಲಿ ಹೋಗಿದ್ವಿ, ಆದರೆ ಯಾರು ಇರಲಿಲ್ಲ. ಏನು ಮಾಡೋದು, ಸರಿ ಮತ್ತೆ ಅವ್ರನ್ನೆಲ್ಲ ಕೆಣ್ಕೋದು ಬೇಡ ಅಂತಂದ್ಬಿಟ್ಟು ಸೈಲೆಂಟಾಗಿ ಬಂದ್ಬಿಟ್ವಿ ಅಷ್ಟೇ. ಹಿಂಗಿದೆ ಸ್ಟೋರಿ. ಲೈಕ್ ಮಾಡಿ. ಈ ಥರ ಸ್ಟೋರಿ ಇನ್ಮೇಲೆ ಮಾಡಲ್ಲ, ಬಟ್ ಈ ಮಾಡಿದ್ದೀವಿ. ನಿರ್ವಾಣ ಸ್ಟುಡಿಯೋಸ್ ಆಫ್ಟರ್ 1 year ಈಗೋ ಉಂಟೆ. ಕಟ್ ಮಾಡಿ ಅವೆಲ್ಲ ಕಟ್ ಮಾಡ್ತಾನ. ಇದು ಬೆಟ್ಟ, ಅಲ್ಲಿಂದ ಇದು ಬೇಕಮ್ಮ, ಇದು ಕಾಮಿಡಿ. ಎಷ್ಟು ಸೀರಿಯಸ್ ಆಗಿ ಹೇಳಿದ್ದೀನಿ ಗೊತ್ತಾ ನಾನು. ಕಾಮಿಡಿ ಇರಬೇಕು. ಫಸ್ಟ್ ವಿಡಿಯೋ ಚೆನ್ನಾಗಿದೆ, ಅದು ಶಾರ್ಟ್ಸ್ ಅಲ್ಲ, ಇದು ಸಾಕ. ಕಟ್ ಮಾಡಿ ಕ್ಯಾಮ್ರಾಮನ್ ವ್ಯೂ ತೋರಿಸ್ತೀನಿ. ಯೂಟ್ಯೂಬ್ ಶಾರ್ಟ್ಸ್ಗೆ ನಾನದು ವಿಡಿಯೋ ಮಾಡಿದ್ದೀನಿ, ಅದು ಕಂಪ್ಲೀಟ್ ವಿಡಿಯೋ ಬಿಡ. ಎಷ್ಟೊತ್ತಿಗೆ ಏನೋ ಮಾಡ್ತಾ ಇದೆಯಾ ಅಲ್ಲಿ ನೋಡಿ.